ಆತ್ಮೀಯರಿಗೆಲ್ಲರಿಗೂ ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ಮಾಸ್ಟರ್ಸ್ ಹೇಗಾಗುವುದು ಅನ್ನೋದರ ಬಗ್ಗೆ ಚರ್ಚೆಯಾಗಿತ್ತು. ಈ ದಿನ ಎಚ್ಚರ, ನಾವು ಎಷ್ಟು ಗಂಟೆಗಳ ಕಾಲ ನಿದ್ದೆ ಮಾಡಬೇಕು, ಹೇಗೆ ಎಚ್ಚರವಾಗಿರಬೇಕು ಅನ್ನುವುದರ ಬಗ್ಗೆ ಚರ್ಚೆ ಮಾಡೋಣ. ಗೌತಮ ಬುದ್ಧರು ದಿನಕ್ಕೆ 1 ಗಂಟೆಯ ಕಾಲ ಮಾತ್ರವೇ ಮಲಗುತ್ತಿದ್ದರು. ಆ 1 ಗಂಟೆಯ ಅವಧಿಯಲ್ಲಿಯೂ ಸಹ ಅವರು ಎಚ್ಚರದಲ್ಲಿಯೇ ಇರುತ್ತಿದ್ದರು. ಅವರು ಮಲಗಿರುವಾಗ ಅವರ ಸುತ್ತಲೂ ಯಾವುದೇ ವ್ಯಕ್ತಿಯ ಅಥವಾ ಇತರರ ಚಲನೆಗಳು ಕಂಡುಬಂದರೆ ಅವರಿಗೆ ತಿಳಿಯುತ್ತಿತ್ತು. ಯಾರಾದರೂ ಅಲ್ಲಿ ಸುಳಿದಾಡಿದರೂ ಸಾಕು, ಅವರು ಎದ್ದ ನಂತರವೂ ಸುಳಿದವರು ಯಾರೆಂದು ಮತ್ತು ಆ ಸಮಯದಲ್ಲಿ ಅಲ್ಲಿ ಸುಳಿದು ಹೋದವರ ಆಲೋಚನೆಗಳು ಏನಾಗಿದ್ದೋ ಎಂದು ಹೇಳಲು ಅವರಿಗೆ ಸಾಧ್ಯವಾಗುತ್ತಿತ್ತು. ಮಲಗಿಕೊಂಡ ಗಳಿಗೆಯಲ್ಲಿಯೂ ಸಹ ಅವರು ಅಷ್ಟೊಂದು ಎಚ್ಚರ ಇರುತ್ತಿದ್ದುದು ಕಂಡು ಶಿಷ್ಯರಿಗೆ ಆಶ್ಚರ್ಯವಾಗುತ್ತಿತ್ತು. ಜಾಗೃತ ತರಬೇತಿಯಲ್ಲಿ, ಅಂದರೆ ಅವೇರ್ನೆಸ್ ಟ್ರೈನಿಂಗ್ನ ಎಚ್ಚರಿಕೆ, ಅದರ ಜೊತೆಗೆ ಧ್ಯಾನದಲ್ಲಿ ಇರುವುದು ಹೇಗೆ ಎಂಬುದನ್ನು ಕಲಿಯುತ್ತಾರೆ. ಇದು ಒಂದು ಪಕ್ಷಿಯನ್ನು ಕೈಯಲ್ಲಿ ಹಿಡಿದಿಟ್ಟುಕೊಂಡಂತೆ. ಪಕ್ಷಿಯನ್ನು ಬಿಗಿಯಾಗಿ ಹಿಡಿದರೆ ಅದು ಸಾಯುತ್ತದೆ. ಅದನ್ನು ಸಡಿಲವಾಗಿ ಹಿಡಿದರೆ ಅದು ಕೈಯಿಂದ ಬಿಡಿಸಿಕೊಂಡು ಹಾರಿ ಹೋಗುತ್ತದೆ. ಅಂದರೆ ಪಕ್ಷಿ ಸಾಯಲು ಬಾರದು, ಹಾರಲು ಬಿಡಬಾರದು. ಹಿಡಿತ ಎಂದರೆ ಹಾಗಿರಬೇಕು. ಹಾಗೆಯೇ ಎಚ್ಚರ ಇರುವುದರಿಂದ ಬಳಲಿಕೆ ಆಗುವುದಿಲ್ಲ. ಆಳವಾದ ಧ್ಯಾನದಲ್ಲಿರುವಾಗ ನಿದ್ರೆಯಲ್ಲಿ ಉಸಿರು ಕಟ್ಟಿದಂತಾಗಿ ಸಾಮಾನ್ಯವಾಗಿ ಕಿರಿಕಿರಿಯುಂಟು ಮಾಡುತ್ತದೆ. ಆದರೆ ಮನಸ್ಸಿಗೆ ತೊಂದರೆ ಉಂಟು ಮಾಡಬಾರದು. ಇಲ್ಲಿ ಎಚ್ಚರವನ್ನು ಆಹ್ವಾನಿಸಬೇಕು. ಇಲ್ಲವಾದರೆ ಮತ್ತು ನಶೆ ಏರಿದರೆ ಎಚ್ಚರ ಪಕ್ಷಿಯಂತೆ ಹಾರಿ ಹೋಗುತ್ತದೆ. ಸಂಪೂರ್ಣವಾಗಿ ಎಚ್ಚರಗೊಂಡರೆ ಆಲೋಚನಾರಹಿತ ಸ್ಥಿತಿಯು ಕಣ್ಮರೆಯಾಗುತ್ತದೆ. ಎಚ್ಚರದಲ್ಲಿ ಆಲೋಚನೆಗಳು ರೂಪುಗೊಳ್ಳಲು ಪ್ರಾರಂಭಿಸುತ್ತವೆ. ಅದಕ್ಕಾಗಿಯೇ ಅಲ್ಲಿ ತುಂಬ ಸಮತೋಲನ ಅಗತ್ಯವಿದೆ. ಧ್ಯಾನವು ಸೂಕ್ಷ್ಮವಾದ ಒಂದು ಗೆರೆಯ ಅಥವಾ ರೇಖೆಯ ಮೇಲೆ ನಡೆದಾಡುವಂತೆ. ಆ ರೇಖೆಯ ಒಂದು ಬದಿಯಲ್ಲಿ ನಿದ್ರೆ ಎಂಬುದಿದೆ, ಮತ್ತೊಂದು ಬದಿಯಲ್ಲಿ ಎಚ್ಚರ ಎಂಬುದಿದೆ. ಆ ರೇಖೆಯ ಮೇಲೆ ನಡೆದು ಮುಂದೆ ಸಾಗುವುದು ಎಂದರೆ ಎರಡನ್ನೂ ಸಮತೋಲನದಲ್ಲಿರಿಸಿದಂತೆ. ಅಂದರೆ ನಿದ್ದೆಗೆ ಹೋಗಬೇಡ ಎಂದಲ್ಲ. ನಿದ್ರೆಯು ಆಲೋಚನಾರಹಿತ ಸ್ಥಿತಿಯಾಗಿದೆ, ಅದರಲ್ಲಿಯೂ ಇರಬೇಕು. ಎಚ್ಚರವೂ ಸಹ ಪೂರ್ಣವಾಗಿರಬೇಕು. ಇದು ಅಭ್ಯಾಸ ಮಾಡುತ್ತಾ ಸಿದ್ಧಿಯಾಗುತ್ತದೆ. 1 ಗಂಟೆಯ ಕಾಲದ ಧ್ಯಾನವು 6 ಗಂಟೆಗಳ ಕಾಲದ ನಿದ್ದೆಗೆ ಸಮ ಎಂದು ನೀವು ಕೇಳಿರುತ್ತೀರಿ. ಇನ್ನು ಕೆಲವರು 2 ಗಂಟೆ ಧ್ಯಾನ ಮಾಡಿದರೆ 8 ಗಂಟೆ ನಿದ್ದೆ ಮಾಡಿದಂತಾಗುತ್ತದೆ ಎನ್ನುತ್ತಾರೆ. ಗುರುಗಳು, ಯೋಗಿಗಳು ತಮ್ಮದೇ ಆದ ಅನುಭವದ ವಿಷಯದಲ್ಲಿ ವಿಭಿನ್ನ ರೀತಿಯಲ್ಲಿ ಬೇರೆ ಬೇರೆಯಾಗಿ ಹೇಳುತ್ತಾರೆ. ಆದರೆ ಯಾವುದೇ ಲೆಕ್ಕಾಚಾರದಲ್ಲಿ ನೋಡಿದರೂ ಧ್ಯಾನ ಸ್ಥಿತಿಯು ಗಾಢವಾದ ನಿದ್ರೆಗೆ ಸಮಾನವಾಗಿರುತ್ತದೆ ಎಂಬುದು ಸತ್ಯ. ಆದ್ದರಿಂದ ನೀವು ಅದನ್ನು ಪ್ರತ್ಯಕ್ಷವಾಗಿ ನೀವೇ ಮಾಡಿ ನೋಡಿ, ಖಚಿತಪಡಿಸಿಕೊಳ್ಳಿ. ನೀವು 2 ಗಂಟೆಗಳ ಕಾಲ ಧ್ಯಾನ ಮಾಡಿದರೆ ನಿಮಗೆ ಸಾಕಷ್ಟು ನಿದ್ರೆ ಬರುತ್ತಿದೆಯೇ ಎಂದು ಪರಿಶೀಲಿಸಿ. ಹಾಗೆ ನಿದ್ದೆ ಸರಿ ಹೋಗದಿದ್ದರೆ ನಿದ್ದೆಯು ಧ್ಯಾನಕ್ಕಿಂತ ಹೆಚ್ಚಿನ ಪ್ರಶಾಂತತೆಯನ್ನು ನಿಮಗೆ ನೀಡುತ್ತಿದೆ ಎನ್ನುವುದಾದರೆ ಅದನ್ನು ಅರ್ಥ ಮಾಡಿಕೊಂಡು ಅದು ಹೇಗೆ ಸಂಭವಿಸುತ್ತಿದೆ ಎಂಬುದನ್ನು ಸರಿಯಾಗಿ ನೋಡಿಕೊಳ್ಳಿ. ಧ್ಯಾನದ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋದಂತೆ ಅದು ಗಾಢ ನಿದ್ರೆಗೆ ಸಮಾನವಾಗುತ್ತದೆ. ಧ್ಯಾನದಲ್ಲಿ ಆಲೋಚನಾರಹಿತ ಸ್ಥಿತಿ ಎಷ್ಟು ಕಾಲ ಬರುತ್ತದೆ ಎಂಬುದನ್ನು ಪರಿಶೀಲಿಸಿಕೊಳ್ಳಿ. ಆದ್ದರಿಂದ ಧ್ಯಾನದಲ್ಲಿನ ಗುಣಮಟ್ಟವನ್ನು ಹೇಗೆ ಅಭಿವೃದ್ಧಿಪಡಿಸುವುದು ಎಂಬುದನ್ನು ಕಲಿಯಿರಿ ಮತ್ತು ಅಭ್ಯಾಸ ಮಾಡಿ. ಚೀನಾದಲ್ಲಿ ರಾತ್ರಿ ಇಡೀ ಧ್ಯಾನ ಮಾಡುವವರು ಇದ್ದಾರೆ. ಚೀನಾದಲ್ಲಿ ವಿವಿಧ ಆಸನಗಳ ಮೂಲಕ ಎಚ್ಚರವನ್ನು ಹೆಚ್ಚಿಸಿಕೊಳ್ಳುವ ಅಭ್ಯಾಸ ಮಾಡುತ್ತಾರೆ. ಹಿಂದೆ ಬರ್ಮಾ ಎಂದು ಕರೆಯಲ್ಪಡುವ ಈಗಿನ ಮಯನ್ಮಾರ್ನಲ್ಲಿ ಇಂದಿಗೂ ರಾತ್ರಿ ಇಡೀ ಧ್ಯಾನ ಸಾಧನೆಯನ್ನು ಮಾಡುವವರಿದ್ದಾರೆ. ಅದರ ಬಗ್ಗೆ ಸಂಶೋಧನೆ ಮಾಡಿ ಮತ್ತು ಅದರಲ್ಲಿ ತರಬೇತಿ ನೀಡುವವರಿದ್ದಾರೆ. ಅದಕ್ಕೆ ಕಾರಣ, ರಾತ್ರಿಯಲ್ಲಿ ಧ್ಯಾನ ಮಾಡುವವರು ಹಗಲಿಗಿಂತ ಹೆಚ್ಚು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಹೊಂದುತ್ತಾರೆ. ನಿಜವಾದ ಜೀವನವೆಂದರೆ ಎಚ್ಚರದಲ್ಲಿ ಇರುವುದು, ಅದರ ಅನುಪಸ್ಥಿತಿಯೇ ಸಾವು. ನಿಜಕ್ಕೂ ಜೀವನ ಎಂದರೆ ಎಚ್ಚರಿಕೆಯಲ್ಲಿ ಇರುವುದೇ ಅಲ್ಲವೇ? ಅದಿಲ್ಲದಿದ್ದರೆ ಅದೇ ಮರಣ. ನನಗಾಗಿ ನಾನು ಜೀವಿಸುತ್ತಿದ್ದೇನೆ ಎಂದುಕೊಳ್ಳುತ್ತೇನೆ.
ಕ್ಷಣಿಕ ಆವೇಶದಲ್ಲಿ ಬಹಳಷ್ಟು ಜನ ತಮ್ಮ ಜೀವನವನ್ನೇ ಕಳೆದುಕೊಂಡಿರುವವರನ್ನು ನಾವು ನೋಡಿರುತ್ತೇವೆ. ಸರಿಪಡಿಸಲಾಗದ ಹಾನಿ, ಬದಲಾಯಿಸಲಾಗದ ಹೆಜ್ಜೆ, ಸ್ವಂತವಾಗಿ ಯಾವುದೇ ಅಪರಾಧ ಮಾಡದಿದ್ದರೂ ಅವರ ಮನಸ್ಸಿನಲ್ಲಿ ಯಾರ ಮೇಲಾದರೂ ಕೆಟ್ಟ ಭಾವನೆ ಮೂಡಿದರೆ ಅದರ ಪರಿಣಾಮ ಬೇರೆ ಎಲ್ಲೋ ಕಡೆ ಬೀಳುತ್ತದೆ. ಇದರಿಂದ ಅಪರಾಧ ಮಾಡಲು ನಾವು ಬೇರೆಯವರನ್ನು ಪ್ರೇರೇಪಿಸಿದಂತೆ ಆಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಎಚ್ಚರಕ್ಕೆ ಸಂಬಂಧಿಸಿದ ಹಲವಾರು ಕಥೆಗಳನ್ನು ನೋಡೋಣ.